ಇನ್ನು ಮಂಗಳೂರಿನ BC ರೋಡ್ನಲ್ಲಿ ನಡೆದಂತಹ ಗಲಭೆ ಗಲಾಟೆ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ BC ರೋಡ್. ಬೂದಿ ಮುಚ್ಚಿದ ಕೆಂಡದಂತಿದೆ BC ರೋಡ್. ಬಂಟ್ವಾಳ ಕ್ರಾಸ್ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. RAF ಮತ್ತು KSRP ಸೇರಿದಂತೆ ಭದ್ರತೆಯನ್ನು ಒದಗಿಸಲಾಗಿದೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಎಲ್ಲ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಮತ್ತೊಂದು ಕಡೆ ಶಾಂತಿ ಸಭೆ ನಡೆಸೋದಕ್ಕೆ ಜಿಲ್ಲಾಡಳಿತ ತಯಾರಿಯನ್ನ ಮಾಡ್ಕೊತಾ ಇದೆ. ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ BC ರೋಡು, ಅಲ್ಲಿ ಗಲಾಟೆ ಆಗಿದ್ದ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲೂ ಕೂಡ ಅದೇ ರೀತಿ ಕೋಮುಗಲಭನೆ ಆಗಿದ್ದು, ಸೇಮ್ ನಾಗಮಂಗಲ ಟೈಪಲ್ಲೇ. ಸೊ ಈಗ ಸದ್ಯಕ್ಕಂತೂ ಪರಿಸ್ಥಿತಿಯಲ್ಲಿ ಉದ್ವಿಗ್ನವಾಗಿದೆ. ಕಂಟ್ರೋಲಿಗೆ ತಗೊಂಡಿದ್ದಾರೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅವರು ಬಂದಿದ್ದಾರೆ. KSRP ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ. ಓಕೆ, ಫೈನ್. ಜೊತೆಗೆ ಅಲ್ಲೆಲ್ಲೂ ಸರೌಂಡಿಂಗಲ್ಲಿ ಮದ್ಯ ಮಾರಾಟ ಮಾಡೋ ಹಾಗಿಲ್ಲ ಅಂತ ಜಿಲ್ಲಾಡಳಿತ ನಿರ್ಬಂಧವನ್ನು ವಿಧಿಸಿದೆ. ಹಾಗಾಗಿ ಈಗ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಏನು ಶಾಂತಿ ಸಭೆ ಮಾಡಿದ್ರು ಅಷ್ಟೇ, ಪ್ರಯೋಜನ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಸದ್ಯಕ್ಕೆ BC ರೋಡ್ನ ಪರಿಸ್ಥಿತಿ ಏನು, ಈಗಿನ ಅಪ್ಡೇಟ್ಸ್ ಏನು? ಅರವಿಂದ್, ಈಗ ಪೊಲೀಸರು ಇಡೀ BC ರೋಡನ್ನು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಇಡೀ BC ರೋಡ್ನ ಸುತ್ತಮುತ್ತ ಸರ್ಪಗಾವಲನ್ನು ಪೊಲೀಸರು ಹಾಕಿದ್ದಾರೆ. ಈಗಾಗಲೇ RFA ತಂಡದ 2 ತುಕಡಿಗಳು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಅದರ ಜೊತೆಗೆ DRA ಮತ್ತು ಸ್ಥಳೀಯ ಪೊಲೀಸರು, ಜೊತೆಗೆ ಹೊರ ಜಿಲ್ಲೆಗಳಿಂದ ಕರೆಸ್ಕೊಂಡಿರುವಂಥ ಪೊಲೀಸರು ಸಹ ಇವತ್ತು ಈ ಒಂದು BC ರೋಡ್ನ ಪರಿಸರದಲ್ಲಿ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಜೊತೆಗೆ ಇಡೀ ಜಿಲ್ಲಾದ್ಯಂತ ಅಲರ್ಟ್ ಇರಲಿಕ್ಕೆ ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ. ಅಲ್ಲೂ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲೂ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, BC ರೋಡ್ನ ಸುತ್ತಮುತ್ತ ಅಂದರೆ ಬಂಟ್ವಾಳ ತಾಲೂಕಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡುವಂಥ ಕೆಲಸ ಮಾಡಿದ್ದಾರೆ. 48 ಗಂಟೆಗಳ ಕಾಲ ಸಂಪೂರ್ಣ ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಎಲ್ಲ ಮದ್ಯದ ಅಂಗಡಿಗಳು, ಶೇಂದಿ ಅಂಗಡಿ ಆಗಿರ್ಬೋದು ಅಥವಾ ಬಾರ್ ಎಲ್ಲವೂ ಕ್ಲೋಸ್ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಯವರು ಈಗಾಗಲೇ ಬೀಗ ಹಾಕಿ ಮುದ್ರೆಯನ್ನು ಹಾಕಿದ್ದಾರೆ. ಅದರ ಜೊತೆಗೆ ಶಾಂತಿ ಸಭೆಯನ್ನು ಮಾಡಲಿಕ್ಕೂ ಜಿಲ್ಲಾಡಳಿತ ತಯಾರಿಗಳನ್ನು ಮಾಡಿಕೊಂಡಿದೆ. ಈ ನಿನ್ನೆ ನಡೆದಿರುವಂಥ ಘಟನೆ ಏನಿದೆ ಅದು ಮತ್ತಷ್ಟು ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ನಿನ್ನೆ ಈದ್ ಮಿಲಾದ್ನ ಸಂಭ್ರಮ, ಹಬ್ಬದ ಸಂಭ್ರಮ ಇರೋದರಿಂದ ಯಾವುದೇ ಹೆಚ್ಚಿನ ತೊಂದರೆಗಳು ಆಗಿರಲಿಲ್ಲ. ಆದರೆ ಸಂಜೆ ವೇಳೆಗೆ ಮಧ್ಯಾಹ್ನದ ನಂತರ ಮತ್ತೆ ಒಂದಷ್ಟು ಜನರು ಬೈಕಲ್ಲಿ ಬಂದು ಹಸಿರು ಧ್ವಜಗಳನ್ನು ಹಾರಾಟ ಮಾಡುವಂಥದ್ದು, ಕಿರಿಚಾಡುವಂಥದ್ದು ಅದೇ ಪರಿಸರದಲ್ಲಿ ಆಗಿತ್ತು. ಹಾಗಾಗಿ ಮತ್ತೆ ಉದ್ವಿಗ್ನಗೊಳ್ಳುತ್ತೆ ಅನ್ನುವಂಥ ಒಂದು ಆತಂಕ ಇತ್ತು. ಹಾಗಾಗಿ ತಕ್ಷಣಕ್ಕೆ ಹೆಚ್ಚಿನ ಪೊಲೀಸರನ್ನು ಕರೆಸಿಕೊಂಡು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಯಾವುದೇ ಕಾರಣಕ್ಕೂ ಮತ್ತೆ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಶಾಂತಿ ಸಭೆಯನ್ನು ಮಾಡಿ 2 ಸಮುದಾಯದವರನ್ನ ಕರೆಸ್ಕೊಂಡು ಶಾಂತಿ ಸಭೆಯನ್ನು ಮಾಡಬೇಕು. ಮತ್ತು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಈಗಾಗಲೇ ಜಿಲ್ಲೆಯ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂಟ್ವಾಳ ಅನ್ನುವಂಥದ್ದು ಪ್ರಮುಖ ಕೋಮು ಸೂಕ್ಷ್ಮ ಪ್ರದೇಶ. ಹಲವಾರು ಬಾರಿ ಈ ರೀತಿಯಾದಂಥ ಕೋಮು ಗಲಭೆಗಳು ಈ ಒಂದು ಬಂಟ್ವಾಳದಲ್ಲಿ ಆಗಿರುವಂಥದ್ದು. ಹಾಗಾಗಿ ಹೆಚ್ಚಿನ ನಿಗಾವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇಟ್ಟಿದೆ. ನಿನ್ನೆ ನಡೆದಿರುವಂಥ ಘಟನೆ ಏನಿದೆ ಅದು ಸಂಘರ್ಷಕ್ಕೆ ಹೋಗುವ ಮೊದಲೇ ಪೊಲೀಸರು ಅದನ್ನು ಕಂಟ್ರೋಲ್ಗೆ ತಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನು ಮಾಡಿಕೊಂಡಿರುವಂಥದ್ದು. ರೈಟ್, ಥ್ಯಾಂಕ್ ಯು ಸುಖಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.